ಹಾಯ್ ಸ್ನೇಹಿತರೆ, ನಮಸ್ಕಾರ. IPL ಆರಂಭಕ್ಕೆ 22ನೇ ತಾರೀಕಿಗೆ ಇನ್ನೇನೊಂದು 15 ದಿನ ಮಾತ್ರ ಬಾಕಿ ಇದೆ. ಅಮ್ಮಮ್ಮ ಅಂತ ಹೇಳಿದ್ರೆ ಒಂದು ರೌಂಡ್ ಫಿಗರ್ ನಂಬರ್ ಹೇಳಿದ್ರೆ, ಸೊ ಈಗ ಒಂದೊಂದೇ ಟೀಮ್ಗಳು ರಿಪ್ಲೇಸ್ಮೆಂಟ್ಗಳು ಇಂಜೂರ್ ಆಗಿರುವಂತಹ ಪ್ಲೇಯರ್ಗಳು ಸಿಗ್ತಾರಾ ಇಲ್ವಾ ಅನ್ನೋ ಟೆನ್ಷನ್ ಅಲ್ಲಿವೆ. ಸೊ RCB ಬಗ್ಗೆ ಅಂತೂ ನಿಮ್ಮ ಸೂಪರ್ ಟಿವಿ ಬ್ಯಾಕ್ ಟು ಬ್ಯಾಕ್ ಅಪ್ಡೇಟ್ಗಳನ್ನ, ಫ್ರೆಶ್ ಅಪ್ಡೇಟ್ಗಳನ್ನ ಎಲ್ಲರಿಗಿಂತ ಮುಂಚೆ ನಿಮಗೆ ಕೊಡ್ತಾ ಬಂದಿದೆ. ಸೊ ಈಗ ಮತ್ತೊಂದು ಅಪ್ಡೇಟ್ ಅನ್ನ ಕೊಡುವಂತಹ ಸಮಯ. ಎಲ್ರಿಗೂ ಕೂಡ ಇದ್ದಂತ ಪ್ರಶ್ನೆ, ಜೇಕಬ್ ಬೆಥೆಲ್ ಆಡ್ತಾರ? ಒಂದ್ ವೇಳೆ ಆಡದೆ ಹೋದ್ರೆ ಯಾರು ಅವರ ರೀಪ್ಲೇಸ್ಮೆಂಟ್ ಅಂತ. ಸೊ ಜೇಕಬ್ ಬೆಥೆಲ್ ಅವರ ಇಂಜುರಿ ಸಂಬಂಧಪಟ್ಟ ಹಾಗೆ, ಅವರ ಫಿಟ್ನೆಸ್ ಸಂಬಂಧಪಟ್ಟ ಹಾಗೆ ಒಂದು ಮೇಜರ್ ಅಪ್ಡೇಟ್ ಸಿಕ್ಕಿದೆ. ಅದು ಇಂಗ್ಲೆಂಡ್ ನ ಪತ್ರಕರ್ತ ರಿಚರ್ಡ್ ಗಿಬ್ಸನ್ ಅವರ ಕಡೆಯಿಂದ. ಸೊ ಯಾರಪ್ಪ ರಿಚರ್ಡ್ ಗಿಬ್ಸನ್ ಅಂತ ನೀವು ಕೇಳಿದ್ರೆ, ಈ ಡೈಲಿ ಮೇಲ್ ಅನ್ನೋ ಪತ್ರಿಕೆ ಇದೆ, ಇಂಗ್ಲೆಂಡ್ ನ ಫೇಮಸ್ ಆದಂತಹ ಒಂದು ಪೇಪರ್ ಅದು. ಸೊ ಅದರಲ್ಲಿ ಸ್ಪೋರ್ಟ್ಸ್ ಕಾಲಮ್ ಅನ್ನ ಬರೆಯುವಂತ ರಿಚರ್ಡ್ ಗಿಬ್ಸನ್ ಅವರು ಒಂದು ಮೇಜರ್ ಅಪ್ಡೇಟ್ ಅನ್ನ ಈಗಷ್ಟೇ ಕೊಟ್ಟಿದ್ದಾರೆ. ಸೊ ಅವ್ರು ಹೇಳಿರುವಂತಹ ಪ್ರಕಾರ ಜೇಕಬ್ ಬೆಥೆಲ್ ಈ ಸಲ RCBಗೆ ಆಡ್ತಾರ, ಅವೈಲಬಲ್ ಇದ್ದಾರ, ಯಾವಾಗ ಜಾಯಿನ್ ಆಗ್ತಾರೆ ಅದ್ರ ಬಗ್ಗೆ ಅವ್ರು ಹೇಳಿದ್ದಾರೆ. ಸೊ ಅವರ ಒಂದು ಟ್ವೀಟ್ ಪ್ರಕಾರ ಒಂದು 4 ಅಪ್ಡೇಟ್ ಕೊಟ್ಟಿದ್ದಾರೆ ಅವರು. ಅಂದ್ರೆ ಈ ಬೆನ್ ಸ್ಟೋಕ್ಸ್ ಬಗ್ಗೆ ಮಾತನಾಡಿದ್ದಾರೆ, ಇನ್ನೊಂದಷ್ಟು ಇಂಗ್ಲೆಂಡ್ ಪ್ಲೇಯರ್ಗಳ ಬಗ್ಗೆ ಅವ್ರು ನಿರಂತರವಾಗಿ ಅಪ್ಡೇಟ್ ಅನ್ನ ಕೊಡ್ತಾರೆ. ಜೇಕಬ್ ಬೆಥೆಲ್, ರಿಚರ್ಡ್ ಗಿಬ್ಸನ್ ಅವರು ಟ್ವೀಟ್ ಮಾಡಿರುವಂತಹ ಪ್ರಕಾರ ಹಿ ಇಸ್ ಅವೈಲೇಬಲ್ ಫಾರ್ ದಿಸ್ ಸೀಸನ್ ಫಾರ್ RCB ಅಂತ ಒಂದು ದೊಡ್ಡ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸದ್ಯದಲ್ಲೇ ಅವರು ಟೀಮ್ ಅನ್ನ ಜಾಯಿನ್ ಆಗ್ತಾರೆ ಅಂತ ಕೂಡ ಹೇಳಿದ್ದಾರೆ. ನೋಡಿ, ಅವ್ರು ಕೊಟ್ಟಿರುವಂತಹ ಅಪ್ಡೇಟ್ ಪ್ರಕಾರ Jacob Bethel is understood to be fit to start the competition following a hamstring issue. ಅಂದ್ರೆ ಅವರು ಅಂಡರ್ಸ್ಟುಡ್ ಅಂದ್ರೆ ನಮಗೆ ಗೊತ್ತಾಗಿರುವಂತಹ ಮಾಹಿತಿ ಪ್ರಕಾರ ಅವರು ಫಿಟ್ ಆಗಿದ್ದಾರೆ ಕಾಂಪಿಟೇಷನ್ಗೆ, IPLಗೆ. ಏನೋ ಅವರು ರೀಸೆಂಟ್ ವೈಟ್ ಬಾಲ್ ಟೂರ್ ಅಲ್ಲಿ, ಇಂಡಿಯಾ ಟೂರ್ನಮೆಂಟ್ ಅಲ್ಲಿ ಅವರಿಗೆ ತೊಂದರೆ ಆಗಿತ್ತು ಅಥವಾ ಹ್ಯಾಮ್ಸ್ಟ್ರಿಂಗ್ ಇಂಜುರಿ ಆಗಿತ್ತು. ಆದ್ರೆ ಸದ್ಯಕ್ಕೆ ವಿಲ್ ಮೀಟ್ ಅಪ್ ವಿತ್ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರು ನೆಕ್ಸ್ಟ್ ವೀಕ್. ಬರೋ ವಾರನೇ RCB ಕ್ಯಾಂಪ್ ಅನ್ನ ಅವರು ಜಾಯಿನ್ ಆಗ್ತಾರೆ. IPL sent notification that contracts yet to be received by English players were being issued ಅಂತ. ಅಂದ್ರೆ IPL ಹೇಳಿದೆ, ನಿಮ್ದೇನು ಅಂತ ಕ್ಲಿಯರ್ ಆಗಿ ಹೇಳಿ ಅಂತ, ಒಂದು ವಾರದಲ್ಲಿ ತಿಳಿಸಬೇಕು ಅಂತ ಎಲ್ಲ ಇಂಗ್ಲೆಂಡ್ ಬೋರ್ಡ್ಗೂ ಕೂಡ ಹೇಳಿದೆ ಅಂತ. ಸೊ ಹಾಗಾಗಿ ರಿಚರ್ಡ್ ಗಿಬ್ಸನ್ ಅವರ ಈ ಒಂದು ಟ್ವೀಟ್ ಅಥವಾ ಅವರು ಡೈಲಿ ಮೇಲ್ ಆನ್ಲೈನ್ ಸ್ಪೋರ್ಟ್ಗೆ ಬರೆದಿರುವಂತ ಆರ್ಟಿಕಲ್ ಪ್ರಕಾರ ನಾವು ಅವ್ರನ್ನ ನಂಬೋದು. ಯಾಕಂದ್ರೆ ಫೆಬ್ರವರಿ 7ನೇ ತಾರೀಕು ಕೂಡ ಇದೇ ಜೇಕಬ್ ಬೆಥೆಲ್ನ ರಿಚರ್ಡ್ ಗಿಬ್ಸನ್ ಮಾತನಾಡಿಸಿದ್ರು, ಹೇಗನ್ನಿಸ್ತಾ ಇದೆ ನಿಮಗೆ IPL ಡೆಬ್ಯೂ ಮಾಡಿದ್ದು. ಹಾಗಾಗಿ ಒಂದು ನಂಬಬಹುದಾದಂತ ಒಂದು ಸುದ್ದಿ ಮೂಲ ಇದು. ಸೊ ಆ ಕಾರಣಕ್ಕೆ ಈ ಒಂದು ಮೂಲದ ಪ್ರಕಾರ ಅವರು ಅವೈಲೇಬಲ್ ಇದ್ದಾರೆ. ಹಾಗಾಗಿ ರಿಪ್ಲೇಸ್ಮೆಂಟ್ ನ ಪ್ರಶ್ನೆ ಬರೋದಿಲ್ಲ ಅಂತ ನಾವು ಅನ್ಕೊಂಡಿದೀವಿ. ಒಂದ್ ವೇಳೆ ರಿಪ್ಲೇಸ್ಮೆಂಟ್ ಅಂತ ಬಂದ್ರೆ ಖಂಡಿತ ಅದರ ಬಗ್ಗೆ ಅಪ್ಡೇಟ್ ಅನ್ನು ಕೂಡ ನಿಮ್ಮ ಸೂಪರ್ ಟಿವಿ ಯಾವುದೇ ಕನ್ಫ್ಯೂಷನ್ ಇಲ್ಲದೆ ನೀಟಾಗಿ ಕೊಡುತ್ತೆ. ಧನ್ಯವಾದ.